ವೀಕ್ಷಕರೇ, 1969 ಜುಲೈ 16ನೇ ತಾರೀಕಿನಂದು ಅಮೆರಿಕ ದೇಶದ ಬಾಹ್ಯಾಕಾಶ ಸಂಸ್ಥೆಯಾದ ನಾಸಾ ತನ್ನ ಬಹುನಿರೀಕ್ಷಿತ ಹಾಗೂ ಮಹತ್ವಪೂರ್ಣವಾದ ಅಪೋಲೋ 11 ಮೂನ್ ಲ್ಯಾಂಡಿಂಗ್ ಮಿಷನ್ಗೆ ಚಾಲನೆ ನೀಡಿತು. ಅಂದು ಅಮೆರಿಕ ಪ್ರಪಂಚದಾದ್ಯಂತ ಇರುವ 200ಕ್ಕೂ ಹೆಚ್ಚು ದೇಶಗಳು ಮಾಡಿರದಂತಹ ಸಾಹಸಕ್ಕೆ ಕೈ ಹಾಕಿತ್ತು. ಈ ಅಪೋಲೋ ಮಿಷನ್ನ ಉದ್ದೇಶವೇ 3,84,400 ಕಿಲೋಮೀಟರ್ ದೂರದಲ್ಲಿರುವ ಚಂದ್ರನ ಮೇಲೆ ಮಾನವನನ್ನ ಇಳಿಸುವುದಾಗಿತ್ತು. ಅದರಂತೆಯೇ ಜುಲೈ 16ಕ್ಕೆ ಲಾಂಚ್ ಆದಂತಹ ಈ ಮಿಷನ್ ಜುಲೈ 20ರಂದು ಅಂದರೆ 3 ದಿನಗಳ ಪ್ರಯಾಣದ ನಂತರ ಚಂದ್ರನ ಮೇಲೆ ಬಂದು ಸಾಫ್ಟ್ ಲ್ಯಾಂಡ್ ಆಯಿತು. ಆ ನಂತರ ನಡೆದಿದ್ದು ಏನು, ಇದನ್ನು ಹಲವು ದೇಶಗಳು ಸುಳ್ಳು ಅಂತಿರುವುದೇಕೆ? ಈ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋ ಮೂಲಕ ತಿಳಿಯೋಣ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಅಮೆರಿಕದ ನಾಸಾ 1969 ಜುಲೈ 20ನೇ ತಾರೀಕಿನಂದು 3 ವಿಜ್ಞಾನಿಗಳನ್ನು ಚಂದ್ರನ ಮೇಲೆ ಲ್ಯಾಂಡ್ ಆಗುವಂತೆ ಅಪೋಲೋ 11 ಮಿಷನ್ ಮೂಲಕ ಮಾಡಿತ್ತು. ಆಗ 3 ವಿಜ್ಞಾನಿಗಳಾದ ನೀಲ್ ಆರ್ಮ್ಸ್ಟ್ರಾಂಗ್, ಬಜ್ ಆಲ್ಡ್ರಿನ್, ಮೈಕಲ್ ಕೋಲಿನ್ಸ್ ಚಂದ್ರನ ಅಂಗಳವನ್ನು ತಲುಪಿದ್ದರು. ಇವರಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ಎಂಬ ವ್ಯಕ್ತಿ ಚಂದ್ರನ ಮೇಲೆ ತನ್ನ ಮೊದಲ ಹೆಜ್ಜೆಯನ್ನಿಟ್ಟು ಇತಿಹಾಸ ಸೃಷ್ಟಿಸಿದನು. ಅದಾದ ನಂತರ ಬಜ್ ಆಲ್ಡ್ರಿನ್ ಎಂಬ ವ್ಯಕ್ತಿ ಚಂದ್ರನ ಮೇಲೆ ಕಾಲಿಟ್ಟ 2ನೇ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇನ್ನು 3ನೇ ವ್ಯಕ್ತಿಯಾದ ಮೈಕಲ್ ಕೋಲಿನ್ಸ್ ಎಂಬುವವನು ಚಂದ್ರನ ಮೇಲೆ ಇಳಿಯದೆಯೇ ನೌಕೆಯಲ್ಲಿಯೇ ಕುಳಿತು ಅವರಿಗೆ ಸಹಾಯ ಮಾಡುತ್ತಿದ್ದನು. ಈ ರೀತಿಯಾಗಿ ಸುಮಾರು 2 ಗಂಟೆಗಳವರೆಗೆ ಆ ಇಬ್ಬರು ವಿಜ್ಞಾನಿಗಳು ಚಂದ್ರನ ಮೇಲೆಯೇ ತಿರುಗಾಡಿದರು. ಚಂದ್ರನಲ್ಲಿ ಭೂಮಿಗೆ ಹೋಲಿಸಿದರೆ ಗುರುತ್ವಾಕರ್ಷಣ ಬಲ ಕಡಿಮೆ ಇದ್ದು ಭೂಮಿಯ 1/6 ಭಾಗದಷ್ಟು ಮಾತ್ರ ಗುರುತ್ವಾಕರ್ಷಣ ಬಲ ಇದೆ. ಅಲ್ಲಿನ ವಸ್ತುಗಳು ತುಂಬಾನೇ ಹಗುರವಾಗಿ ಫೀಲ್ ಆಗ್ತವೆ. ನಾವು ಏನಾದರೂ ಭೂಮಿಯಿಂದ 6 kg ತೂಕದ ಕಲ್ಲನ್ನು ಚಂದ್ರನಲ್ಲಿಗೆ ತೆಗೆದುಕೊಂಡು ಹೋದರೆ ಆ ಕಲ್ಲು ಅಲ್ಲಿ ಕೇವಲ 1 kg ತೂಕವನ್ನು ಮಾತ್ರ ನೀಡುತ್ತದೆ. ಹೀಗಿರುವುದರಿಂದಲೇ ವಿಜ್ಞಾನಿಗಳಿಬ್ಬರು ಚಂದ್ರನಲ್ಲಿ ತೇಲುತ್ತಿದ್ದಂತೆ ಕಾಣುತ್ತಿರುವುದು. ಮುಂದುವರೆದು ವಿಜ್ಞಾನಿಗಳಿಬ್ಬರು ಚಂದ್ರನಲ್ಲಿನ ಮಣ್ಣು, ಕಲ್ಲು ಹಾಗೆ ಟಿಟಾನಿಯಂನಂತಹ ಧಾತುಗಳನ್ನು ಸಂಗ್ರಹಿಸಿ ಮರಳಿ ಭೂಮಿಯತ್ತ ಪ್ರಯಾಣ ಆರಂಭಿಸಿ ಬಂದು ತಲುಪಿದರು. ಈ ಸಂದರ್ಭದಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ ರವರು ಒಂದು ಹೇಳಿಕೆಯನ್ನೂ ಸಹ ನೀಡುವರು. ಅದೇನೆಂದರೆ, ಇದು ಮನುಷ್ಯನಿಗೆ ಚಿಕ್ಕ ಹೆಜ್ಜೆ, ಆದರೂ ಕೂಡ ಮಾನವ ಜಗಕ್ಕೆ ಮಹಾನ್ ಜಿಗಿತ ಎಂದು ಹೇಳಿದರು. ಇದಾದ ನಂತರ ಅಮೆರಿಕಾದ ನಾಸಾ 1969ರಿಂದ 1972ರ ನಡುವೆ ಒಟ್ಟು 6 ಬಾರಿ ಚಂದ್ರಯಾನವನ್ನು ಕೈಗೊಂಡು 12 ಜನರನ್ನು ಚಂದ್ರನ ಮೇಲೆ ಇಳಿಸಿತ್ತು. ಮುಂದೆ 1973ರಿಂದ ಅಮೆರಿಕ ಚಂದ್ರಯಾನವನ್ನು ಸಂಪೂರ್ಣವಾಗಿ ಕೈಬಿಟ್ಟಿತು. ಈ ರೀತಿಯಾಗಿ ಅಮೆರಿಕ ಬಾಹ್ಯಾಕಾಶದಲ್ಲಿ ತನ್ನ ಪ್ರಭಾವವನ್ನು ಅಂದು ತೋರಿಸಿತ್ತು. ಮುಂದುವರೆದು ಅಮೆರಿಕ ಹೇಳಿತು, ಸೋವಿಯತ್ ರಷ್ಯಾ ಚಂದ್ರನಲ್ಲಿಗೆ ಮೊದಲು ಲೂನಾ 2 ನೌಕೆ ಕಳುಹಿಸಿದ್ದರೆ ನಾವು ಮಾನವರನ್ನೇ ಚಂದ್ರನ ಮೇಲೆ ಕಾಲಿಡುವಂತೆ ಮಾಡಿದ್ದೀವಿ ಎಂದು ತನ್ನನ್ನು ತಾನು ಹೊಗಳಿಕೊಂಡಿತು. ವೀಕ್ಷಕರೇ, 1960ರ ದಶಕದಲ್ಲಿ ಅಮೆರಿಕ ಮತ್ತು ರಷ್ಯಾ ನಡುವೆ ಶೀತಲ ಸಮರ ಏರ್ಪಟ್ಟಿತ್ತು. ಅದು ಕೇವಲ ಭೂಮಿಯವರೆಗೂ ಮಾತ್ರ ಸೀಮಿತವಾಗಿರದೆ ಬಾಹ್ಯಾಕಾಶದಲ್ಲಿಯೂ ನಡೆದಿತ್ತು. ಇದೇ ಸಮಯದಲ್ಲಿ ಸೋವಿಯತ್ ರಷ್ಯಾ 1959ರಂದು ಚಂದ್ರನ ಮೇಲೆ ತನ್ನ ಲೂನಾ 2 ಎಂಬ ನೌಕೆಯನ್ನು ಮೊದಲು ಇಳಿಸುವ ಮೂಲಕ ತನ್ನ ಶಕ್ತಿಯನ್ನು ಇಡೀ ಪ್ರಪಂಚಕ್ಕೆ ತೋರಿಸಿಕೊಟ್ಟಿತ್ತು. ಇದಾದ ನಂತರವೇ ಅಮೆರಿಕ ಹಠಕ್ಕೆ ಬಿದ್ದು ಈ ಅಪೋಲೋ ಮಿಷನ್ ಕೈಗೊಂಡಿದ್ದು. ವೀಕ್ಷಕರೇ, ಸೋವಿಯತ್ ರಷ್ಯಾ ಸೇರಿದಂತೆ ಹಲವು ದೇಶಗಳು ಅಂದಿನಿಂದ ಇಂದಿನ ಕಾಲದವರೆಗೂ ಅಮೆರಿಕದ ಈ ಅಪೋಲೋ ಮಿಷನ್ ಅನ್ನು ತಿರಸ್ಕರಿಸುತ್ತಲೇ ಬಂದಿವೆ. ಅವರ ವಾದ ಏನೆಂದರೆ, ಅಮೆರಿಕ ಚಂದ್ರನಲ್ಲಿಗೆ ಹೋಗಿಯೇ ಇಲ್ಲ, ತನ್ನದೇ ದೇಶದ ಮರುಭೂಮಿಯಲ್ಲಿ ಸಿನಿಮಾಗಳ ರೀತಿ ಸೆಟ್ ಹಾಕಿಸಿ ವಿಡಿಯೋ ಮಾಡಿದ್ದಾರೆ ಎಂಬುದು ಅವರ ನಂಬಿಕೆಯಾಗಿತ್ತು. ಆದರೆ ಅಮೆರಿಕ ಮಾತ್ರ ಈ ವಾದವನ್ನು ತಿರಸ್ಕರಿಸಿದೆ. ಈ ಎಲ್ಲಾ ದೇಶಗಳು ಅಮೆರಿಕದ ಚಂದ್ರಯಾನ ಸುಳ್ಳು ಎಂದು ಸಾಬೀತುಪಡಿಸುವ ಅನೇಕ ಪ್ರಶ್ನೆಗಳನ್ನು ನಾಸಾದ ಮುಂದೆ ಇಟ್ಟಿವೆ. ಅವು ಏನೆಂದರೆ, ಮೊದಲನೇದಾಗಿ ಚಂದ್ರನ ವಾತಾವರಣದಲ್ಲಿ ಗಾಳಿಯೇ ಇಲ್ಲ. ಹಾಗಿದ್ದರೂ ಸಹ ನೀವು ಬಿಡುಗಡೆ ಮಾಡಿದ ವಿಡಿಯೋದಲ್ಲಿ ಬಾವುಟ ಹಾರಾಡುತ್ತಿದೆಯಲ್ವಾ, ಅದು ಹೇಗೆ ಸಾಧ್ಯ ಎಂದು ಕೇಳಿದರು. ಆಗ ಅಮೆರಿಕ, ಇಲ್ಲ ಕ್ಯಾಮರಾದಲ್ಲಿ ಮಾತ್ರ ಬಾವುಟ ಹಾರಿದಂತೆ ಕಾಣುತ್ತಿದೆ, ನಿಜವಾಗಿಯೂ ಅಲ್ಲಿ ಬಾವುಟ ಹಾರಿಲ್ಲ ಎಂದರು. ಎರಡನೆಯದಾಗಿ ಚಂದ್ರನ ಮೇಲೆ ಮನುಷ್ಯನ ಪಾದ ಮೂಡಿದ್ದು ಹೇಗೆ ಎಂಬ ಪ್ರಶ್ನೆಗೆ ಅಮೆರಿಕ, ಚಂದ್ರನಲ್ಲಿ ಭೂಮಿಯ ರೀತಿಯೇ ಮೇಲ್ಮೈ ಇದ್ದು ಅಲ್ಲಿ ಬೂದು ಬಣ್ಣದ ಮೃದು ಮಣ್ಣಿದೆ, ಆ ಮಣ್ಣಿನಲ್ಲಿ ಹೆಜ್ಜೆ ಇಟ್ಟಾಗ ಮೂಡಿದೆ ಎಂದರು. ಮೂರನೆಯದಾಗಿ ಚಂದ್ರನ ಮೇಲೆ ನಿಂತಿದ್ದ ವಿಜ್ಞಾನಿಗಳ ನೆರಳು ಕಾಣಿಸಿಕೊಂಡಿದ್ದು ಹೇಗೆ ಎಂಬ ಪ್ರಶ್ನೆಗೆ ಅಮೆರಿಕ ನೀಡಿದ ಉತ್ತರ, ನಮ್ಮ ವಿಜ್ಞಾನಿಗಳು ಚಂದ್ರನ ಮೇಲೆ ಇಳಿದಾಗ ಅಲ್ಲಿ ಹಗಲೊತ್ತು ಆಗಿತ್ತು, ಆದ್ದರಿಂದ ಸೂರ್ಯನ ಬೆಳಕು ಅವರ ಮೇಲೆ ಬಿದ್ದು ಆ ನೆರಳು ಮೂಡಿದೆ ಎಂದರು. ನಾಲ್ಕನೇದಾಗಿ ಅಮೆರಿಕದ ನಾಸಾ ಬಿಡುಗಡೆ ಮಾಡಿದ ಯಾವ ಫೋಟೋದಲ್ಲಿಯೂ ಸಹ ನಕ್ಷತ್ರಗಳು ಕಾಣುತ್ತಿರಲಿಲ್ಲ. ಏಕೆ ಎಂದಾಗ ಇದಕ್ಕೆ ಉತ್ತರಿಸಿದ ಅಮೆರಿಕ, ನಮ್ಮ ವಿಜ್ಞಾನಿಗಳು ಅಲ್ಲಿ ಇಳಿದು ಫೋಟೋ ತೆಗೆಯುವ ಸಮಯದಲ್ಲಿ ಬೆಳಗಿನ
ಜಾವ ಆಗಿತ್ತು. ಆದ್ದರಿಂದಲೇ ನಕ್ಷತ್ರಗಳು ಕಾಣಲಿಲ್ಲ ಎಂದರು. 5ನೇಯದಾಗಿ ಕೇಳಿದ ಪ್ರಶ್ನೆ, ನೀವು 1969ರಲ್ಲಿ ಅಂದರೆ 50 ವರ್ಷಗಳ ಮುಂಚೆ ಚಂದ್ರನಲ್ಲಿಗೆ ಹೋಗಿದ್ದೀವಿ ಅಂತ ಹೇಳ್ತೀರಿ. ಆದರೆ ಅದಾದ ನಂತರ ಇವಾಗ ತಂತ್ರಜ್ಞಾನ ಸಿಕ್ಕಾಪಟ್ಟೆ ಮುಂದುವರೆದಿದೆ, ಈಗ ಯಾಕೆ ಹೋಗಲು ಆಗ್ತಿಲ್ಲ ಎಂದು ಕೇಳಿದ ಪ್ರಶ್ನೆಗೆ ಅಮೆರಿಕ, ನಾವು 1969ರಿಂದ 1972ರ ಅವಧಿಯಲ್ಲಿ ಒಟ್ಟು 6 ಬಾರಿ ಚಂದ್ರಯಾನವನ್ನು ಕೈಗೊಂಡಿದ್ದೇವೆ. ಆಗ ನಮಗೆ ಚಂದ್ರನಲ್ಲಿ ಯಾವುದೇ ರೀತಿಯ ಉಪಯೋಗಕರ ಮಾಹಿತಿ ಸಿಗಲಿಲ್ಲ. ಮಣ್ಣು ಕಲ್ಲು ಬಿಟ್ಟರೆ ಬೇರೆ ಏನನ್ನೂ ಸಹ ನಮಗೆ ದೊರೆಯಲಿಲ್ಲ. ಅದು ಅಲ್ಲದೆ ಈ ಚಂದ್ರಯಾನ ಪ್ರಾಜೆಕ್ಟ್ಗೆ ಕೋಟ್ಯಾಂತರ ಡಾಲರ್ ಹಣ ಖರ್ಚಾಗುತ್ತಿತ್ತು. ಆದ್ದರಿಂದಲೇ ಈ ಮಿಷನ್ ಅನ್ನು ಕೈ ಬಿಡಲಾಗಿದೆ ಎಂದು ಹೇಳಿದರು. ಈ ರೀತಿಯಾಗಿ ಅಮೆರಿಕಾದ ಚಂದ್ರಯಾನ ಹಲವು ಸತ್ಯ ಮಿಥ್ಯೆಗಳಿಂದ ಕೂಡಿತ್ತು. ಈ ವಿಡಿಯೋ ನೋಡಿದ ನೀವುಗಳು ಹೇಳಿ, ಅಮೆರಿಕ ಅಂದು ನಿಜವಾಗಿಯೂ ಚಂದ್ರಯಾನ ಕೈಗೊಂಡು ಚಂದ್ರನ ಮೇಲೆ ಮಾನವರನ್ನ ಇಳಿಸಿತ್ತಾ ಅಥವಾ ಕಟ್ಟುಕತೆಗಳನ್ನ ಕಟ್ಟಿ ಇಡೀ ಪ್ರಪಂಚಕ್ಕೆ ಮೋಸ ಮಾಡಿತ್ತಾ ಎಂದು